ಗೆಳೆಯರ ಬಳಗದ ವತಿಯಿಂದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಬಿ ಶಂಶುದ್ದೀನ್ ಅವರ ಜನ್ಮದಿನವನ್ನು ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಆಚರಿಸಲಾಯಿತು. ಸಂಕ್ರಾಂತಿ ದಿನದಂದು ಜನ್ಮದಿನ ಆಚರಿಸುತ್ತಿರುವ ಹಿನ್ನೆಲೆ ಎಲ್ಲರೂ ಸಮೃದ್ಧಿಯಿಂದ ಇರಲು ಹಾಗೂ ರೋಗಿಗಳು ಬೇಗನೆ ಗುಣಮುಖರಾಗಬೇಕು ಎಂಬ ಉದ್ದೇಶದಿಂದ ಕೆಬಿ ಶಂಶುದ್ದೀನ್ ಅವರ ಜನ್ಮದಿನವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಿಸಲಾಯಿತು. ಸರ್ಕಾರಿ ಆಸ್ಪತ್ರೆಯ 25ಕ್ಕೂ ಹೆಚ್ಚು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಗೆಳೆಯರ ಬಳಗದ ಅಧ್ಯಕ್ಷರಾದ ಹಾಗೂ ಪುರಸಭೆ ಮಾಜಿ ಸದಸ್ಯರಾದ ವಿಎಸ್ ಆನಂದ್ ಕುಮಾರ್, ಜನ್ಮದಿನವನ್ನು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಆಚರಿಸುತ್ತಿರುವುದು ಮೆಚ್ಚುಗೆಯ ವಿಷಯ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೆಳೆಯರ ಬಳಗದ ಸದಸ್ಯರಾದ ಕೆಬಿ ಶಂಶುದ್ದೀನ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಸದಸ್ಯರಾದಂತಹ ಶಂಶುದ್ದೀನ್ ಅವರ ಹುಟ್ಟುಹಬ್ಬ ಮತ್ತು ಮಕರ ಸಂಕ್ರಾಂತಿ ಪ್ರಯುಕ್ತ ಇವತ್ತು ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಮತ್ತು ಹೊರ ರೋಗಿಗಳಿಗೆ ಇವತ್ತು ಹಣ್ಣು ಹಂಪಲು ನಾವು ಗೆಳೆಯರ ಬಳಗದಿಂದ ಹಂಚಿದ್ದೀವಿ. ಆದಷ್ಟು ಬೇಗ ಏನು ರೋಗಿಗಳಿದ್ದರೆ ಅವರು ಆದಷ್ಟು ಬೇಗ ಗುಣಮುಖರಾಗಬೇಕು ಈ ಕೇಳಿಕೊಂಡು, ಹಾಗೆಯೇ ಶಂಶುದ್ದೀನ್ ರವರಿಗೆ ದೇವರು ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನು ಅವರಿಗೆ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಜೆಡಿಎಸ್ ಮುಖಂಡ ಎಚ್.ಬಿ. ವಸಂತ್ ಕುಮಾರ್ ಹಾಗೂ ಕೂರ್ಗ್ TV6 ವ್ಯವಸ್ಥಾಪಕ ನಿರ್ದೇಶಕರಾದ ಮೋಹನ್ ಮಾತನಾಡಿ, ರೋಗಿಗಳು ಆದಷ್ಟು ಬೇಗನೆ ಗುಣಮುಖರಾಗಬೇಕು ಎಂಬ ಉದ್ದೇಶದಿಂದ ರೋಗಿಗಳೊಂದಿಗೆ ಜನ್ಮದಿನವನ್ನು ಆಚರಿಸುತ್ತಿರುವ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಬಿ ಶಂಶುದ್ದೀನ್ ಅವರಿಗೆ ಅಭಿನಂದನೆಗಳು ಎಂದರು. ಇವತ್ತು ಹುಟ್ಟುಹಬ್ಬನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಣೆ ಮಾಡಿಕೊಟ್ಟಿದ್ದಾರೆ. ಒಳರೋಗಿ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಅವರು ಒಳರೋಗಿ ಮತ್ತು ಹೊರರೋಗಿ ಏನಿದ್ದಾರೆ ಆದಷ್ಟು ಗುಣಮುಖರಾಗಿ ಚೇತರಿಕೆ ಆಗಿ ಮತ್ತು ಕೆಬಿ ಶಂಶುದ್ದೀನ್ ಅವರಿಗೆ ಭಗವಂತ ಆರೋಗ್ಯ ಆಯುಷ್ ಸಂಪತ್ತು ಕೊಡಲಿ ಅಂತ ಗೆಳೆಯರ ಬಳಗದ ಪರವಾಗಿ ನಾನು ಪರಮಾತ್ಮವಾಗಿ ಬೇಡ್ಕೊಳ್ತೀನಿ. ಬ್ಲಾಕ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಆದಂ ಮಾತನಾಡಿ, ಪತ್ರಕರ್ತರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಬಿ ಶಂಶುದ್ದೀನ್ ಅವರು ಪ್ರತಿ ವರ್ಷ ವಿನೂತನವಾಗಿ ಆಚರಿಸುತ್ತಾ ಬಂದಿದ್ದಾರೆ. ಈ ಬಾರಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ರೋಗಿಗಳಿಗೆ ಹಾರೈಸುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿದ್ದಾರೆ. ಇವರ ಈ ಸಾಮಾಜಿಕ ಕಳಕಳಿ ಬೇರೆಯವರಿಗೆ ಮಾದರಿಯಾಗಬೇಕು ಎಂದರು. ನಮ್ಮ ಸ್ನೇಹಿತರು, ಗೆಳೆಯರ ಬಳಗದ ಸದಸ್ಯರು, ಅದೇ ರೀತಿ ಯುವ ಪತ್ರಕರ್ತರು, ಕೂಡ್ಮಂಗಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ಈ ಶಂಶುದ್ದೀನ್ ಅವರ ಹುಟ್ಟುಹಬ್ಬ ಇವತ್ತಿದೆ. ಅವರು ಪ್ರತಿ ವರ್ಷ ಕೂಡ ಹುಟ್ಟುಹಬ್ಬವನ್ನು ಕೆಲವರು ಮೋಜು ಮಸ್ತಿ ಮಾಡಿಕೊಂಡು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಸ್ನೇಹಿತರ ಶಂಶುದ್ದೀನ್ ರವರು ಪ್ರತಿ ವರ್ಷ ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಪ್ರತಿ ವರ್ಷ ಬಡವರ ಪರವಾಗಿ ಆ ದಿನ ಅವ್ರ ಜೊತೆಲಿ ಆಚರಣೆ ಮಾಡುವಂಥದ್ದು, ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಊಟವನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ದಿನ ಕಳೆಯುವಂಥದ್ದು. ಅದೇ ರೀತಿ ಈ ವರ್ಷ ಕೂಡ ಅವರ ಹುಟ್ಟುಹಬ್ಬವನ್ನು ನಮ್ಮ ಕುಶಾಲನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿ ಅವರಿಗೆ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ದೇವರನ್ನ ಪ್ರಾರ್ಥಿಸಿಕೊಂಡು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ. ಇಂಥ ಬೆಳವಣಿಗೆಗಳು ಎಲ್ಲರೂ ಕೂಡ ಈ ಥರ ಆಚರಣೆಗಳನ್ನ ಮಾಡ್ಕೊಳ್ಬೇಕು. ಕೆಲವರು ಮೋಜು ಮಸ್ತಿ ಮಾಡಿ ಹಣ ದುಡ್ಡು ವೆಚ್ಚ ಮಾಡುವ ಅನ್ನು ಕೈಬಿಟ್ಟು ಸಂಸ್ಕೃತಿಯ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ ಕಾರ್ಯಗಳನ್ನ ಮಾಡಬೇಕು. ಸಂಸ್ಕೃತಿಯಲ್ಲವರು ಇನ್ನೂ ಕೂಡ ದೇವರವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಡಲಿ, ಇನ್ನೂ ಕೂಡ ಉನ್ನತ ಸ್ಥಾನಕ್ಕೆ ಅವರು ಹೋಗಲಿ ಅಂತ ಹೇಳ್ತಾ. ಗ್ರಾಮ ಪಂಚಾಯತ್ ಸದಸ್ಯರಾದ ಕೆಬಿ ಶಂಶುದ್ದೀನ್ ಮಾತನಾಡಿ, ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಉದ್ದೇಶದಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಜನ್ಮದಿನ ಆಚರಿಸಲಾಗಿದೆ. ಇಂತಹ ಕೆಲಸಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಎಲ್ಲರೂ ಈ ರೀತಿ ತಮ್ಮ ಜನ್ಮದಿನವನ್ನು ಆಚರಿಸುವಂತಾಗಬೇಕು ಎಂದು ಅವರು ಈ ಸತ್ಕಾರ್ಯದಲ್ಲಿ ಪಾಲ್ಗೊಂಡ ಗೆಳೆಯರ ಬಳಗಕ್ಕೆ ಧನ್ಯವಾದಗಳು ಎಂದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಜನ್ಮದಿನವನ್ನು ಒಂದು ಸಮಾಜಮುಖಿ ಕೆಲಸವನ್ನು ಮಾಡುವ ಮೂಲಕ ಆಚರಿಸಲಾಗ್ತಾ ಇದೆ. ಇದಕ್ಕೆ ನಮ್ಮ ಗೆಳೆಯರ ಬಳಗದ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಎಲ್ಲರೂ ಕೂಡ ತಮ್ಮ ಜನ್ಮದಿನವನ್ನು ಈ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಬೇಕು ಅಂತ ಈ ಮೂಲಕ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಅದೇ ರೀತಿ ಏನು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ದೀವಿ, ಅವರು ಕೂಡ ಆದಷ್ಟು ಬೇಗ ಗುಣಮುಖರಾಗಲಿ. ಅದೇ ರೀತಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು. ಈ ಸಂದರ್ಭ TV6 ಸಂಪಾದಕರಾದ ಜಯಪ್ರಕಾಶ್, ಗೆಳೆಯರ ಬಳಗದ ಸದಸ್ಯರಾದ ಆಯುಬ್, ಭಾಷಾ, ಗಯಾಜ್, ಅಜೀಜ್ ಹಾಗೂ ಇನ್ನಿತರರು ಇದ್ದರು.